ನಮಸ್ಕಾರ, ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನಗೇನಾಯಿತು, ಮೊದಲು ಬಲಗಾಲಲ್ಲಿ ನಡೆಯೋಕ್ಕೆ ಶಕ್ತಿನೇ ಇರಲಿಲ್ಲ. ತುಂಬಾ ನೋವಾಗೋದು. 5 ನಿಮಿಷ ನಿಲ್ಲಕ್ಕಾಗ್ತಾಯಿಲ್ಲ, 5 ಹೆಜ್ಜೆ ನಡೆಯೋಕ್ಕೆ ಆ ಥರ ನೋವು ಇತ್ತು. ಆಗ ನಾನು ಅಲೋಪತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೆ. ಒಳ್ಳೆ ಸರ್ಜನ್ಗಳ ಹತ್ರ ತೊಗೊಂಡಿದ್ದೀನಿ, ಹೆಸರು ಬೇಡ, ಸರ್ಜನ್ಗಳ ಹತ್ರ ತೊಗೊಂಡಿದ್ದೀನಿ. ಅವರು ಟ್ರೀಟ್ಮೆಂಟ್ ಕೊಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಹೋದ್ರೆ ನನಗೆ 1000 ರೂಪಾಯಿ ಬಿಲ್ ಆಗ್ತಾಯಿತ್ತು. ಒಂದು ವಾರ ಇದ್ದಷ್ಟು ಇನ್ನೂ ನೆಕ್ಸ್ಟಿಕ್ಕಿಲ್ಲ, ಹಂಗಿರ್ತಾಯಿಲ್ಲ. ಒಂದು ವಾರ ಚೆನ್ನಾಗಿರೋದು, ಆಮೇಲೆ ಏನು ಪ್ರಾಬ್ಲಮ್ ಅದೇ ಥರ ಪ್ರಾಬ್ಲಮ್ ಆಗೋದು. ಈ ಥರ ಮಾಡಿದ್ರೆ ನನಗೆ ಇದು ಆಮೇಲೆ ಲಾಸ್ಟಿಗೆ ಯಾಕೋ ನೋವು ಕಾಣಿಸ್ತು. ಆಮೇಲೆ ತುಂಬ ನೋವು ಹೋಗಲೇ ಇಲ್ಲ. ಎಷ್ಟು ಬೇಜಾರಾಯಿತು. ಒಂದು ದಿನ ನಮ್ಮ ಟಿ ವಿಲಿ ನಮ್ಮ ಮಿಸ್ಸಸ್ಸು ಆಯುಷ್ ಜಾಸ್ತಿ ನೋಡ್ತಾರೆ. ಅವ್ರು ನೋಡಿ, ಇದು ಡಾಕ್ಟರ್ ಲತಾ ಶೇಖರ್ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ನಾವು ಹೋಗೋಣ ಅಂತ ಹೇಳಿದ್ರು. ಆ ಟೈಮ್ಗೆ ಒಂದು ನೆಕ್ಸ್ಟ್ ಡೇ ನಾನು ರಜಾ ಹಾಕಿದ್ದೆ. ಆವಾಗ ಟಿ ವಿಲಿ ನೋಡಿದೆ. ನಾನು ಟಿ ವಿಲಿ ಒಂದು ಮೇಡಮ್ ಹತ್ರ ಮಾತಾಡಿದೆ ಫೋನಲ್ಲಿ. ಮೇಡಮ್ ಹಿಂಗಿದೆ ನನಗೆ ಆಗ್ತದೆ, ಅಯ್ಯೋ ಬನ್ನಿ ನೀವು ನನಗೆ ಅಂತೇಳಿ ಅಡ್ರೆಸ್ ಕೊಟ್ಟವ್ರೆ. ಅಡ್ರೆಸ್ ಕೊಟ್ಟು ಇದು ಮಾಡಿದ್ರು. ನೆಕ್ಸ್ಟ್ ಮೇಡಮ್ ಹಿಂಗೆ ಆಯಿತು ಅಂತೇಳಿ ಆಮೇಲೆ ಮಾತ್ರೆ ಕೊಟ್ಟರು. ನಂಬ್ತಿರೋ ಬಿಡ್ತಿರೋ 3 ದಿನದಲ್ಲಿ ನನ್ನ ನೋವು ಎಲ್ಲಿತ್ತು ಮಾಯ ಆಗೋಯ್ತು. ಒಂದು ಮಾತ್ರೆನೇ ತೊಳ್ತಾರೆ ಈಗಿಲ್ಲ. ಮೊದಲು ಕಾಲು ಎತ್ತಿ ಇಡೋಕ್ಕಾಗ್ತಾ ಇರೋದು. ಕಾಲು ಇವಾಗ ಆರಾಮಾಗಿ ನಡೀತೀನಿ. ಮೆಟ್ಲನ್ನು 2 ಫ್ಲೋರ್ ಮೆಟ್ಲು ಬೇಕಾದ್ರೆ ಆರಾಮಾಗ್ತಿದ್ದೀನಿ. ಆ ಸ್ಟೇಜಲ್ಲಿದ್ದೀನಿ. ಅದಾಯಿತು. ಅದಾದಮೇಲೆ ನೆಕ್ಸ್ಟ್ ನನಗೆ ಸ್ವಲ್ಪ ಸ್ಟ್ರೋಕ್ ಆಯಿತು. ಆಮೇಲೆ ಮೇಡಮ್ ಹಿಂಗೆ ಆಗಿದೆ, ನಿಮ್ಗೆ ಆಗಬಾರ್ದಾಯ್ತಲ್ಲ, ಹೆಂಗಾಯಿತು ಅಂತೇಳಿ ಅವ್ರೇನು ಮಾಡಿದ್ರು, ತಕ್ಷಣ ಇಲ್ಲೊಂದು ಆಯಿಲು ಆಮೇಲೆ ಮಸ್ಕ್ಯುಲರ್ ಪೇನ್ ಅಂತ ಒಂದು ಟಾನಿಕ್ ಕೊಟ್ಟರು ಮಸ್ಕ್ಯುಲರ್ಗೆ. ಆ ಟಾನಿಕ್ ಕುಡಿದು ನನ್ನ ಕೈಲಿ ಒಂದು ಪೆನ್ ಎತ್ತಿರೋಕ್ಕಾಗ್ತಾಯಿಲ್ಲ. ಆ ಸ್ಟೇಜಲ್ಲಿದ್ದೆ. ಬಲಗಾಲು ಎರಡೂ. ಇವತ್ತು ನಾನು ಆರಾಮಾಗಿ ಬರಿತೀನಿ, ಗಾಡಿ ಓಡಿಸ್ತಾ ಇದ್ದೀನಿ. ಇವತ್ತು ನಂಬ್ತಿರೋ ಬಿಡ್ತೀರೋ, ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿದ್ದೀನಿ. ನನಗೆ ಈ ಥರ ಇವತ್ತು ಈ ಲೆವೆಲ್ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ದೇವರು ಅವ್ರಿಗೆ 100 ವರ್ಷ ಚೆನ್ನಾಗಿಡಲಿ ಅಂತ ಡಾಕ್ಟ್ರು ನಮಗೆ ಬೇಕು. ಇವರಿಂದ ಇವತ್ತು ಜನ ಎಲ್ಲ ಉದ್ಧಾರ ಆಗಲಿ, ಎಲ್ಲರಿಗೂ ಶ್ರೇಯಸ್ ಬರಲಿ ಅಂತ ನಾನು ನಮಸ್ಕಾರ ಸರ್. ನಮ್ಮ ಯಜಮಾನ್ರು ಸ್ಟ್ರೋಕ್ ಆಗಿದೆ. ಆದ್ದರಿಂದ ಅವ್ರಿಗೆ ಎಲ್ಲ ಕಡೆ ತೋರಿಸ್ತೀವಿ, ಎಲ್ಲೂ ಸರಿ ಹೋಗಲಿಲ್ಲ. ಮಸಾಜ್ ದಪ್ಪ ಇದ್ದಾರೆ ಅಂತ ಮಸಾಜ್ ಮಾಡ್ಸೋಕ್ಕೆ ಕರ್ಕೊಂಡೋಗಿದ್ವಿ ವಿಜಯನಗರ. ಅಲ್ಲಿ ಆ ಥರ ಆಗಿದ್ರು. ಯಾವುದೇ ತೊಂದರೆ ಇರಲಿಲ್ಲ ಅವ್ರಿಗೆ. ಮೊದಲು ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ರು. ಈಗ ಅಲ್ಲೋಗಿ ಸಣ್ಣ ಆಗ್ತೀನಿ ಅಂತ ಹೋಗಿ ಒಂದು ಸೈಡ್ ಪೂರ್ತಿನೂ ಸ್ಟ್ರೋಕ್ ಥರ ಆಗಿ ಭಾರಿ ಸಫರ್ ಪಟ್ವಿ ಸರ್. ಎಲ್ಲ ಕಡೆ ತೋರಿಸ್ವಿ, ಎಲ್ಲೂ ಗುಣ ಆಗಲಿಲ್ಲ. ಆಂಧ್ರ ಹತ್ರ ಪಳಮ್ನರಿ ಎಲ್ಲ ಹೋಗಿದ್ವಿ, ಆದರೂ ಎಲ್ಲೂ ಸರಿ ಹೋಗಲಿಲ್ಲ. ಶೇಖರ್ ಅವ್ರ ಹತ್ರ ಬಂದಮೇಲೆ ಈಗ ಸ್ವಲ್ಪ ಮಾತಾಡೋದು ಟ್ರೈ ಮಾಡ್ತಾಯಿದ್ದಾರೆ. ದಪ್ಪ ಇರೋದು ಸಣ್ಣ ಆಗಿದ್ದಾರೆ. ಕಾಲು ಮೂಮೆಂಟು ಸ್ವಲ್ಪ ಬಂದಿದೆ. ಲತಾ ಶೇಖರ್ ಮೇಡಮ್ಗೆ ಧನ್ಯವಾದ.